ನಮಸ್ತೆ ಸರ್. ಅಷ್ಟೇ. ಮೊದಲನೇದಾಗಿ ನಿನ್ನೆ ಪುಸ್ತಕ ಕೇಳಿದ್ರು, ಉಲ್ಟಾ ಕಾಣ್ತಾ ಇದೆಯಾ ಸರ್? ಉಲ್ಟಾ ಕಾಣುತ್ತಲ್ಲ, ಹೆಂಗ್ ಸರ್ ಇದು? ಏನಿಲ್ಲ, ಇಲ್ಲ ನೀವು ತಿರ್ಸಿ ಈ ಕಡೆ. ಎಸ್, ದಟ್ಸ್ ಕರೆಕ್ಟ್. ಕಾಣಿಸ್ತಾ ಇದೆಯಾ? ನನ್ಗೆ ಉಲ್ಟಾ. ಹಾ. ಓಕೆ ಓಕೆ. ನಿಮ್ಗೆ ಉಲ್ಟಾ. ಮನುಜ ಏನು ನಿನ್ನ ಆಹಾರ. ಮನುಜ ಮನುಜ ಏನು ನಿನ್ನ ಆಹಾರ. ಏನು ನಿನ್ನ ಆಹಾರ. ಓಕೆ. ಯಾರು? GVV ಶಾಸ್ತ್ರಿ. ಓಕೆ. ತುಂಬಾ ಚೆನ್ನಾಗಿದೆ ಸರ್ ಪುಸ್ತಕ ಮಾತ್ರ. ಹ್ಮ್ ಈಗ ಮೇಡಮ್ ಅವ್ರು ಹೇಳ್ತಿದ್ರಲ್ಲ, ರಸಗಳು ಮತ್ತು ಆಹಾರ, ಪ್ರತಿ ಒಂದು ಕಾಯಿಲೆಗೂ ಇದರಲ್ಲಿ ಯಾವ ರೀತಿ ಜ್ಯೂಸ್ ಥೆರಪಿ ಇದೆ ಅಂತ ಹೇಳಿ, ರಸ ಮತ್ತು ಆಹಾರ ಚಿಕಿತ್ಸೆ ತುಂಬಾ ಚೆನ್ನಾಗಿದೆ ಬುಕ್ ಮಾತ್ರ. ಇದು 25 ವರ್ಷದ ಹಿಂದೆ ಫಸ್ಟ್ ಪಬ್ಲಿಕೇಶನ್ ಆಗಿರೋದು. ಇದು ಎಲ್ಲಿ ಸಿಗತ್ತಮ್ಮ? ಇದು ಫೌಂಡೇಶನ್ ತರಿಸಬಹುದಾ ಎಲ್ಲರಿಗೂ? ಅದೇ ಸರ್, ಇದು ನಾನು ಟ್ರೈ ಮಾಡ್ತೀನಿ ಸರ್. ಯಾಕಂದ್ರೆ ನಾವು ಸರ್ವಿಸ್ ಅಲ್ಲಿ ಇರುವಾಗ ಹೇಳಿದ್ನಲ್ಲ, ಸ್ವಲ್ಪ ಟೆನ್ಷನ್ ಆಯ್ತು, ನೋಡೋಣ ಫುಡ್ ಬಗ್ಗೆ ಅಂತ ಹೇಳಿ ತಗೊಂಡಿದ್ದು. ಇದ್ರ ಜೊತೆಗೆ ಇನ್ನೊಂದ್ 4-5 ಬುಕ್ಸ್ ಹಿಂಗೆ ಓದೋವಾಗ ಅದು ಎಲ್ಲೆಲ್ಲೂ ಹೋಗಿದ್ಯೋ, ಯಾರು ತಗೊಂಡ್ರು ವಾಪಸ್ಸೇ ಕೊಡ್ಲಿಲ್ಲ ನನಗೆ. ಇದೊಂದು ಪುಸ್ತಕ ಮಾತ್ರ ಉಳಿದಿದೆ. ವಾತ, ಪಿತ್ತ, ಕಫ, ನಮ್ಮ ಜೀರ್ಣಾಂಗ ಕ್ರಿಯೆ ಇರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಬುಕ್. ನಾನು ಈಗ ಸ್ವಪ್ನ ಬುಕ್ ಹೋಗ್ತೀನಿ ಸರ್ 3ನೇ ತಾರೀಕು. ಅಕಸ್ಮಾತ್ ಸಿಕ್ಕಿದ್ರೆ ಇನ್ನೊಂದೆರಡು ಬುಕ್ಸ್ ಎಕ್ಸ್ಟ್ರಾ ಖರೀದಿ ಮಾಡ್ಕೊ ಬರ್ತೇನೆ. ಅದು ಎಲ್ಲಿ ಬರುತ್ತೆ ಅಂತ, ಎಲ್ಲಿ ಸಿಗತ್ತೆ ಅಂತ, ಯಾರು ಸೋರ್ಸ್ ಅಂತ ಕೇಳಿ ನಾವು ಫೌಂಡೇಶನ್ಗೆ ಹೆಚ್ಚು ತರಿಸ್ಕೊಂಡು ಆಮೇಲೆ ಎಲ್ಲಿ ಸ್ಟಾಲು ಇಲ್ಲ ಅಂದ್ರೆ ನಮ್ಮ ಫೌಂಡೇಶನ್ ಅಲ್ಲಿ ಸಿಗತ್ತೆ, ಯಾರು ಬಂದ್ರೆ ತಗೋತಾರೆ. ಅದೇ ನೋಡ್ತೀನಿ ಸರ್. ಈಗ ಸಪ್ನಾ ಬುಕ್ ಸ್ಟಾಲ್ಗೆ ಹೋಗ್ತೀನಿ, ಕೇಳ್ತೀನಿ, ಅಲ್ಲಿ ವಿಚಾರಿಸ್ಬಿಟ್ಟು ಎಲ್ಲಿ ಸಿಗುತ್ತೆ, ಅಥವಾ ಈ ತುಮಕೂರು ಅವ್ರಿಗೆನೆ ನನ್ನ ಕೊಲೀಗ್ಸ್ಗೆ ಯಾರಿಗಾದ್ರೂ ಫೋನ್ ಮಾಡಿ ಕೇಳ್ತೀನಿ ಸರ್. ರೈಟ್. ಓಕೆ. ನಿನ್ನೆ ನಾವು ಮೇದೋಜ್ಜೀರಕ ಗ್ರಂಥಿ ಅಂದ್ರೆ ನಮ್ಮ ಈ ಒಂದು ಡಯಾಬಿಟಿಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವು. ವೇಳೆ ಸಾಲ್ದ ಇರೋದ್ರಿಂದ ಇವತ್ತು ಇದನ್ನ ಮುಂದುವರಿಸ್ತಾ ಇದ್ವಿ. ಇದಕ್ಕೆ ಈ ಒಂದು ಡಯಾಬಿಟಿಸ್ಗೆ ಚಿಕಿತ್ಸೆ ಬಗ್ಗೆ ಇದೇ ಪುಸ್ತಕದಲ್ಲಿ ನಾನು ಓದಿರುವಂತೆ ಏನ್ ಹೇಳ್ತಾರೆ ಅಂದ್ರೆ, ಡಯಾಬಿಟಿಸ್ಗೆ ರಸ ಆಹಾರ ಚಿಕಿತ್ಸೆಗೆ ಬಂದಾಗ ಬಿಲ್ವಪತ್ರೆ, ಹಾಗಲಕಾಯಿ, ನೇರಳೆ, ಗೆಡ್ಡೆಕೋಸು, ಮೆಂತ್ಯದ ಸೊಪ್ಪು, ಗೋಧಿ ಹುಲ್ಲು, ಕಿತ್ತಲೆ, ಮೂಸಂಬಿ, ನಿಂಬೆ, ಟೊಮೊಟೊ, ಸೌತೆ, ಹೇರಳೆ, ಸೇಬು, ಅನಾನಸ್ಸು, ಸೆಲರಿ, ಲೆಟ್ಯೂಸ್, ಸ್ಪಿನಾಚ್, ಕ್ಯಾರೆಟ್, ಫ್ರೆಂಚ್ ಬೀನ್ಸ್ ರಸಗಳು ಅಂತ ಹೇಳ್ತಾರೆ. ಇನ್ನ ಅದೇ ರೀತಿ ಚಿಕಿತ್ಸೆ ಬಗ್ಗೆ ಮುಂದುವರ್ಕೊಂಡು ಹೋದಾಗ ಅಪಾನ ಮುದ್ರೆ ತಮ್ಗೆಲ್ಲ ಗೊತ್ತಿದೆ ಈಗಾಗ್ಲೇ. 2ನೇ ಮತ್ತು 3ನೇ ಬೆರಳು ಹೆಬ್ಬೆಟ್ಟಿನ ತುದಿಗೆ ಟಚ್ ಮಾಡುವಂಥದ್ದು. ಇದು ಅಗ್ನಿ, ಆಕಾಶ, ಪೃಥ್ವಿ ತತ್ವಗಳ ಸಂಯೋಗವಾಗಿ ಹೊಟ್ಟೆಯ ಎಲ್ಲ ಅಂಗಾಂಗಗಳನ್ನು ಕಾರ್ಯಪ್ರವೃತ್ತಿಗೊಳಿಸುತ್ತವೆ. ಪಚನ ಕ್ರಿಯೆ ಮತ್ತು ವಿಸರ್ಜನ ಕ್ರಿಯೆಗಳು ಪ್ರಚೋದನೆಗೊಂಡು ಹೊಟ್ಟೆಯ ವಿಕಾರಗಳು ಸಂಭವಿಸುವುದಿಲ್ಲ. ಡಯಾಬಿಟಿಸ್ ರವರು 50 ನಿಮಿಷ ಮಾಡಿ ಬೆನ್ನಿಗೆ ಪ್ರಾಣ ಮುದ್ರೆ, ಇದು ಚಿಕಿತ್ಸೆ ಮುದ್ರೆ ಆಗುತ್ತೆ. ಮತ್ತು ಪ್ರಾಣಾಯಾಮನೂ ಸಹ ಮಾಡಬೇಕಾಗಿದೆ. ಡಯಾಬಿಟಿಕ್ ಖಂಡಿತವಾಗಿ ಸ್ಥಿಮಿತಕ್ಕೆ ಬರುತ್ತೆ ಇದು. ಅದೇ ರೀತಿ ಕಾಲಿನ ಹೆಬ್ಬೆರಳು ಮತ್ತು ನಂತದ ಬೆರಳಿನ ಮಧ್ಯೆ ನೇರಕ್ಕೆ ಮೇಲಕ್ಕೆ ಕೈ ಬೆರಳಲ್ಲಿ ಎಳೆದಾಗ, ಅಥವಾ ಅದುಮ್ಕೊಂಡು ಎಳಿಬೇಕು, ಅದು ಎಲ್ಲಿ ಜಾಯಿಂಟ್ ಆಗುತ್ತೋ ಆ ಭಾಗದಲ್ಲಿ ಪ್ರೆಷರ್ ರಿಲೀಸ್, ಪ್ರೆಸ್ ರಿಲೀಸ್, ಈ ತರ 5 ನಿಮಿಷ, ಊಟಕ್ಕೆ 10 ನಿಮಿಷ ಮುಂಚೆ ಇದನ್ನ 5 ನಿಮಿಷ ಮಾಡ್ಬೇಕು. ಮತ್ತೆ ಇತರೆ ಆಸನಗಳು ಅಂದ್ರೆ ಮಂಡುಕಾಸನ, ವಕ್ರಾಸನ, ಮತ್ತೆ ಹೊಟ್ಟೆಗೆ ಪ್ರೆಷರ್ ಬೀಳುವ ಆಸನಗಳನ್ನು ಮಾಡಬಹುದು. ಭೂನಮನಾಸನ ಇರ್ಬೋದು, ಅಥವಾ ನಮ್ಮ ಸೊಂಟನ ಟ್ವಿಸ್ಟಿಂಗ್ ಮಾಡೋದು, ಆ ಕಡೆ ಈ ಕಡೆ ತಿರುಗಿಸಿದಾಗ ಲಿವರು, ಪ್ಯಾಂಕ್ರಿಯಾಸು ಮತ್ತು ಹೊಟ್ಟೆಯಲ್ಲಿರುವ ಎಲ್ಲ ಅಂಗಾಂಗಗಳಿಗೂ ಒಂದು ಪ್ರೆಷರ್ ಉಂಟಾಗುತ್ತೆ. ನೌಕಾಸನ, ಸೂರ್ಯ ನಮಸ್ಕಾರ, ಇವೆಲ್ಲ ನಾವು ಡಯಾಬಿಟಿಸ್ಗೆ ಮಾಡಬಹುದು. ಸ್ಟ್ರೆಸ್ ಮಾತ್ರ ಇರಬಾರದು. ಸ್ಟ್ರೆಸ್ ಇಂದ ಡಯಾಬಿಟಿಸ್ ಖಂಡಿತ ಬರುತ್ತೆ. ಮತ್ತೆ ಅಮೃತಾಸನದಲ್ಲಿ ಕೈಗಳನ್ನ ತಲೆ ಹಿಂದೆ ಇಟ್ಟುಕೊಂಡು 2 ಮೊಣಕಾಲುಗಳನ್ನ ಬಲಭಾಗಕ್ಕೆ, ಮತ್ತಿನ್ನೊಂದ್ಸಾರಿ 2 ಮೊಣಕಾಲುಗಳನ್ನ ಎಡಭಾಗಕ್ಕೆ, 2 ಮೊಣಕಾಲುಗಳನ್ನ ದೇಹದ ಎಡಭಾಗಕ್ಕೆ ಬಗ್ಗಿಸಿದಾಗ ನಮ್ಮ ಮುಖ ಆಪೋಸಿಟ್ ಡೈರೆಕ್ಷನ್ ಬಲಭಾಗಕ್ಕೆ ತಿರುಗುತ್ತೆ. ಅದೇ ರೀತಿ ಮತ್ತೆ ಅಮೃತಾಸನಕ್ಕೆ ಬಂದು ಮತ್ತೆ ಕಾಲುಗಳನ್ನು ಮಡಚಿ ಮೊಣಕಾಲುಗಳನ್ನು ಬಲಕ್ಕೆ ತಿರುಗಿಸಿ
ನಮ್ಮ ಮುಖವನ್ನು ಎಡಕ್ಕೆ ತಿರುಗಿಸಬೇಕು. ಆವಾಗ ಹೊಟ್ಟೆಯ ಭಾಗದಲ್ಲಿ ಟ್ವಿಸ್ಟಿಂಗ್ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಈ ರಿಂಗ್ ಫಿಂಗರ್ ಇದೆಯಲ್ಲ, ಇದನ್ನ ನಾವು ಈ ರೀತಿ ಅಂಗೈಗೆ ಟಚ್ ಮಾಡಿದಾಗ ಅಲ್ಲಿ ಮೇದೋಜ್ಜೀರಕ ಗ್ರಂಥಿ ಇರ್ತದೆ. ಇದನ್ನ ನಾವು ಚೆನ್ನಾಗಿ ಈ ಬಿಂದುವನ್ನ ಆಕ್ಯುಪ್ರೆಷರ್ ಮಾಡಬೇಕು 10 ನಿಮಿಷ 2 ಕೈಗಳಲ್ಲೂ ಮಾಡಬೇಕು. ಊಟಕ್ಕೆ 1 ಗಂಟೆ ಮುಂಚೆ. ಇದು ಇನ್ಸುಲಿನ್ ರಿಲೀಸ್ಗೆ ಸಹಾಯ ಮಾಡುತ್ತೆ. ಪ್ರತಿ ರಾತ್ರಿ ಮೆಂತ್ಯ ಬೀಜಗಳನ್ನು ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದು ಬೀಜಗಳನ್ನು ತಿನ್ನಬಹುದು. ಬೆಂಡೆಕಾಯಿ ಕಟ್ ಮಾಡಿ ನೀರಿನಲ್ಲಿ ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನ ಹಿಸಿಕ್ಬಿಟ್ಟು ಆ ಲೋಳೆ ರಸವನ್ನ ಕುಡಿಯಿರಿ. ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಬೇಕು. ಬ್ರೌನ್ ರೈಸು ಅಥವಾ ಅನ್ಪಾಲಿಶ್ಡ್ ರೈಸು, ಮಿಲ್ಲೆಟ್ಸು, ಫೈಬರ್ ಕಂಟೆಂಟ್ ಫುಡ್ಸ್ ಇವುಗಳನ್ನ ಹೆಚ್ಚಾಗಿ ಸೇವಿಸಬೇಕು. ಹಾಗಲಕಾಯಿ ಪೌಡ್ರು, ನೆಲ್ಲಿಕಾಯಿ ಪೌಡ್ರು, ಮೇಥಿ ಪೌಡರ್, ನೆಲನೆಲ್ಲಿ ಅಂತ ಬರುತ್ತೆ ಅದರದ್ದು ಪೌಡರ್, ಮತ್ತೆ ಅಡವಿ ಬಾದಾಮಿ ಅಂತ ಹೇಳ್ತಾರೆ, ಇದರ ಪೌಡರ್ ಪ್ರತಿಯೊಂದು 50 ಗ್ರಾಮ್ ಅಥವಾ 100 ಗ್ರಾಮ್ ತಗೊಂಡು ಪುಡಿ ಮಾಡಿಬಿಟ್ಟು ಊಟ ಮಾಡಕ್ಕೆ ಮುಂಚೆ ಅರ್ಧ ಗಂಟೆ ಸೇವಿಸಿದರೆ ಇದು ಡಯಾಬಿಟಿಸ್ಗೆ ಒಳ್ಳೆಯದು. ಇನ್ನ ಚೆನ್ನೈಯಲ್ಲಿ ಒಂದು ಕಾನ್ಫರೆನ್ಸ್ ಅಲ್ಲಿ US ಡಾಕ್ಟರ್ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ರು. ಅವಾಗ ಅವ್ರು ಹೇಳಿದ್ರು, ಇಂಡಿಯಾ ಡಯಾಬಿಟಿಸ್ ನಲ್ಲಿ ಪ್ರಪಂಚದಲ್ಲೇ ಲೀಡ್ ಮಾಡುತ್ತೆ. ಅಂದ್ರೆ ನಮ್ಮ ಭಾರತದಲ್ಲಿ ಶುಗರ್ ಡಯಾಬಿಟಿಸ್ ನಿಂದ ನರಳುವವರು ಜಾಸ್ತಿ ಲೀಡ್ ಮುಂಚೂಣಿಯಲ್ಲಿ ಇರ್ತಾರೆ ಅಂತ. ಇದಕ್ಕೆ ಭಗವದ್ಗೀತೆಯಲ್ಲಿ ಚಾಪ್ಟರ್ 6 ನಲ್ಲಿ ಹೇಳಿದಂತೆ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಯುಕ್ತ ಆಹಾರ, ಯುಕ್ತ ವಿಹಾರಸ್ಯೈ, ಯುಕ್ತ ಚೇತಸ್ಯೈ, ಕರ್ಮಸ್ಸು ಯುಕ್ತ ಸಪ್ತಾವೇ ಬೋಧಸ್ಸೈ, ಯೋಗ ಭವತಿ ದುಃಖ. ಅಂದ್ರೆ ಮಾಡ್ರೇಟ್ ಆಗಿ ಫುಡ್ ತಿನ್ಬೇಕು, ಡಯಟ್ ನಾವು ಮಾಡೋದು ಮಾಡ್ರೇಟ್ ಆಗಿರ್ಬೇಕು, ಎಕ್ಸಸೈಸು ಮಾಡ್ರೇಟ್ ಆಗಿರ್ಬೇಕು, ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಮಾಡ್ರೇಟ್ ಎಕ್ಸಸೈಸ್ ಕೆಲಸ ಮಾಡೋದ್ರೊಳಗಿರ್ಬೇಕು, ಮಾಡ್ರೇಟ್ ನಿದ್ದೆ ಮಾಡಬೇಕು, ಮಾಡ್ರೇಟ್ ಆಗಿ ಗ್ರೇಟ್ಫುಲ್ನೆಸ್ ಇದನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ವಿಡಿಯೋನ ನಾನು ಕಳಿಸ್ಕೊಡ್ತೀನಿ. ಇನ್ನ ಇದು ಮುಗೀತು. ಈಗ ಅಡ್ರಿನಲ್ ಗ್ಲ್ಯಾಂಡ್ಗೆ ಹೋಗೋಣ. ಈ ಅಡ್ರಿನಲ್ ಗ್ಲ್ಯಾಂಡ್ ನ ಏನಂತ ಕರಿತೀವಿ ಅಂದ್ರೆ ಸೂಪ್ರಾರೀನಲ್ ಗ್ಲ್ಯಾಂಡ್, ಸೂಪ್ರಾರೀನಲ್ ಗ್ಲ್ಯಾಂಡ್ ಅಂತಾನು ಕರಿತೀವಿ. ಮೂಲಾಧಾರ ಚಕ್ರ ದೇಹದ ಅಗ್ನಿತತ್ವ, ಜೀರ್ಣಕ್ರಿಯೆಗೆ ಬೇಕಾದ ರಸಗಳ ಉತ್ಪತ್ತಿಯನ್ನು ಇದು ನಿಯಂತ್ರಿಸುತ್ತದೆ. ರಕ್ತ ಮತ್ತು ರಕ್ತದಲ್ಲಿನ ಸಕ್ಕರೆ ಅಂಶ, ಸೋಡಿಯಂ ಮತ್ತು ನೀರನ್ನು ನಿಯಂತ್ರಿಸುವ ಶಕ್ತಿಯನ್ನು ಈ ಅಡ್ರಿನಲ್ ಗ್ಲ್ಯಾಂಡ್ ಹೊಂದಿದೆ ಮತ್ತು ಇದು ಭಯವನ್ನು ನಿಯಂತ್ರಿಸುತ್ತದೆ. ಇದು ಒಂದು ಅಡ್ರಿನಲಿನ್ ಮತ್ತು ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಅನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಈ ಅಡ್ರಿನಲ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುವಂತ ಹಾರ್ಮೋನು ನಮ್ಮ ಮೆಟಬಾಲಿಸಮ್ನ, ಇಮ್ಯುನಿಟಿ ಸಿಸ್ಟಮ್ನ ರೆಗ್ಯುಲೇಟ್ ಮಾಡುತ್ತೆ, ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ, ಪಲ್ಸ್ ರೇಟ್ನ ಚೆನ್ನಾಗಿಡುತ್ತೆ, ಮತ್ತೆ ಸ್ಟ್ರೆಸ್ಗೆ ಇದು ನಮ್ಗೆ ರೆಸ್ಪಾನ್ಸ್ ಮಾಡುತ್ತೆ. ಇದು ತುಂಬಾ ಚಿಕ್ಕದಾಗಿರುವಂತ ಗ್ಲ್ಯಾಂಡ್ ಆಗಿದ್ದು ಟ್ರಯಾಂಗಲ್ ಶೇಪ್ ಅಲ್ಲಿ ತ್ರಿಕೋನಾಕಾರದಲ್ಲಿದೆ. ಕಿಡ್ನಿ ಮೇಲೆ ಟೋಪಿ ಅಂತೆ ಇದು ಕಾಣುತ್ತೆ. ಈ ರಿಸ್ಟ್ ಎಕ್ಸಸೈಸ್ ಮಾಡೋದ್ರಿಂದ ಇದು ಕಿಡ್ನಿನ ಸ್ಮೂತನ್ಸ್ ಮಾಡುತ್ತೆ, ಲಿವರ್ ಸ್ಮೂತ್ ಮಾಡುತ್ತೆ, ಇದು ನರ್ವಸ್ ಸಿಸ್ಟಮ್ನ ಕಾಮ್ ಆಗಿ ಇರೋಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈ ಫೈಟ್ ಆರ್ ಫ್ಲೈಟ್ ಮೋಡ್ ಅಂತ ಅಂದ್ರೆ ಈ ಅಡ್ರಿನಲಿನ್ ಹಾರ್ಮೋನ್ ನ ರೆಸ್ಪಾನ್ಸ್ ಹೆಂಗೆ ಫೈಟ್ ಆರ್ ಫ್ಲೈಟ್ ಮೋಡ್. ಏನಾದ್ರೂ ಭಯ ಆದಾಗ, ಏನಾದ್ರೂ ನೋಡಿದಾಗ, ಇಲ್ಲ ನಾವು ಅದನ್ನ ಎದುರಿಸ್ತೀವಿ, ಇಲ್ಲ ನಾವು ಅಲ್ಲಿಂದ ದೂರ ಓಡೋಗ್ತೀವಿ. ಈ ಪಿತ್ತಕೋಶ, ಗುಲ್ಮ, ಪಿತ್ತ ಜನಾಂಗಗಳನ್ನು ನಿಯಂತ್ರಿಸಿ ಜೀರ್ಣಕ್ರಿಯೆಗೆ ಅಗತ್ಯವಾದ ರಸಗಳನ್ನು ಇದು ಬಿಡುಗಡೆ ಮಾಡುತ್ತದೆ. ಈ ಗ್ರಂಥಿಯ ಉತ್ತಮ ಕಾರ್ಯದಕ್ಷತೆಯಿಂದ ಸೂಕ್ಷ್ಮ ಗ್ರಹಣ ಶಕ್ತಿ, ನಿರಂತರ ಚಟುವಟಿಕೆ, ಉತ್ಸಾಹ, ಉತ್ತಮ ಆಂತರಿಕ ಶಕ್ತಿ ಮತ್ತು ಧೈರ್ಯ ಉಂಟಾಗುತ್ತದೆ. ಇದು ರಕ್ತ ಪರಿಚಲನೆಯನ್ನು ಉತ್ತಮಪಡಿಸುತ್ತದೆ. ಈ ಎಕ್ಸಸ್ ಯೂರಿನ್ ಇರುತ್ತಲ್ಲ, ಗೊತ್ತಿಲ್ಲದೆ ಯೂರಿನ್ ಪಾಸ್ ಆಗೋಗ್ತಾ ಇರ್ತದೆ, ಅದ್ರೊಳಗೂ ನಾವು ಜಾಸ್ತಿ ವಯಸ್ಸಾಗಿರೋರಲ್ಲಿ ಕಾಣ್ತಾ ಇರ್ತೀವಿ. ಆಗ ಈ ಲಾಸ್ಟ್ 2 ಫಿಂಗರ್ನ ಥಂಬ್ನಿಂದ ಪ್ರೆಸ್ ಮಾಡಬೇಕು. ಫಸ್ಟ್ ಅಂಡ್ ಸೆಕೆಂಡ್ ಫಿಂಗರ್ ಸ್ಟ್ರೈಟ್, ಇದು ಜಲತತ್ವ ತಗ್ಗುತ್ತೆ. ಅವಾಗ
ಇಂಥ ಸಮಯದಲ್ಲಿ ನಾವು ನೀರನ್ನ ಕಡಿಮೆ ಸೇವಿಸಬೇಕು. ಕ್ರಿಯಾಟಿನಿನ್ ದೇಹದಲ್ಲಿ ಕ್ರಿಯಾಟಿನಿನ್ ಜಾಸ್ತಿ ಇದೆ ಅಂತ ಗೊತ್ತಾದಾಗ ಈ ಕ್ರಿಯಾಟಿನಿನ್ ಎಷ್ಟಿರ್ಬೇಕು? ಸಾಮಾನ್ಯವಾಗಿ ಒಂದಕ್ಕಿಂತ ಮೇಲೆ ಹೋದ್ರೆ ಅದು ನಮ್ಮಲ್ಲಿ ಕ್ರಿಯಾಟಿನಿನ್ ಜಾಸ್ತಿ ಇದೆ ಅಂತೇಳಿ ಅದಕ್ಕೆ ಮತ್ತೆ ಮೆಡಿಸಿನ್ಸ್ ಎಲ್ಲ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡಿ ಶುರು ಮಾಡ್ತಾರೆ. ಆದ ಕಾರಣ ನಾವು ಅಪಾನ ಮುದ್ರೆ ಮಾಡಿದಾಗ ನಮ್ಮ ವೇಸ್ಟ್ ಪ್ರಾಡಕ್ಟ್ಸ್ ಹೊರ ಹೋಗಲು ರಮ್ ಅನ್ನೋ ಬೀಜಾಕ್ಷರದೊಂದಿಗೆ ಸ್ವಾದಿಷ್ಠಾನ ಚಕ್ರದ ಮೇಲೆ ಈ ಧ್ಯಾನ ಸಹಕಾರಿ ಆಗಿದೆ. ಅಂಗೈ ಹಿಂಭಾಗ ಇದೆಯಲ್ಲ, ಈ ಅಂಗೈ ಹಿಂಭಾಗದಲ್ಲಿ 3rd and 4th ಫಿಂಗರ್ ಜಾಯಿಂಟ್ ಮಾಡಿ, ಇಲ್ಲಿ 3rd and 4th ಫಿಂಗರ್ ಜಾಯಿಂಟ್ ಮಾಡಿದಾಗ ಇದನ್ನ ಈ ತರ ಟ್ಯಾಪಿಂಗ್ ಮಾಡಿದಾಗ ಇದು ಕಿಡ್ನಿ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ ಅಂತ 2 ಕೈಗಳಲ್ಲಿ. ಇದು ನಾನು ದತ್ತಕ್ರಿಯಾ ಯೋಗದಲ್ಲಿ ಕಲ್ತಿದ್ದು. ಈ ತರ ಕಿಡ್ನಿ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಈ ತರ ಪ್ರೆಷರ್ ಅಂದ್ರೆ ಈ ತರ ಮಾಡೋದ್ರಿಂದ ಅದ್ರ ಸ್ವಲ್ಪ ಜೋರಾಗಿ ಮಾಡ್ಬೇಕು. ಇದು ನಮ್ಗೆ ಕಿಡ್ನಿ ಆರೋಗ್ಯಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಇನ್ನೊಂದೇನು ಅಂದ್ರೆ ನೀರು ಚೆನ್ನಾಗಿ ಕುಡಿಬೇಕು. ಹೊಟ್ಟೆ ತುಂಬಾ ಕುಡಿದು ಅವಸರವಾಗಿ ಯೂರಿನ್ ಪಾಸ್ ಮಾಡಿದಾಗ ಏನಾದ್ರೂ ಚಿಕ್ಕ ಚಿಕ್ಕ ಸ್ಟೋನ್ಗಳಿದ್ರು ಅದು ಹೊರಗಡೆ ಬರುತ್ತೆ ಅಂತ ತಿಳಿಸಿರುತ್ತಾರೆ. ಕಿಡ್ನಿಯಲ್ಲಿ ಏನಾದ್ರೂ ಸ್ಟೋನ್ ಇದ್ರೆ ಇದು ಒಂದು ತೆಲುಗು, ನಾನು ಅದು ಹುಡುಕ್ತಾ ಇದ್ದೀನಿ. ತೆಲಗ ಸಿಂಹಾಕು ಅಂತ ಒಂದು ಸೊಪ್ಪು ಸಿಗುತ್ತಂತೆ. ಅದನ್ನ ಜ್ಯೂಸ್ ಮಾಡ್ಕೊಂಡು 1 ತಿಂಗಳು ಕುಡಿದ್ರೆ ಕಿಡ್ನಿಯಲ್ಲಿ ಸ್ಟೋನ್ ಹೋಗುತ್ತೆ ಅಂತ ಹೇಳ್ತಾರೆ. ಅಥವಾ ಪುನರ್ನವ ಟ್ಯಾಬ್ಲೆಟ್ನು ಸಹ ಸೇರಿಸಬಹುದು. ತೆಲ್ಲಗರಿಕಲ್ಲು ಸೊಪ್ಪು ಇದ್ರ ಜ್ಯೂಸ್ನು ಸಹ ಕುಡಿಬಹುದು ಅಂತ ಹೇಳಿದ್ದಾರೆ. ಆಮೇಲೆ ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟು ಕಾಲುಗಳನ್ನ ಮುಂದಕ್ಕೆ ಚಾಚಿ ನಮ್ಮ ಕೈಗಳನ್ನ ಹಿಂದಕ್ಕೆ ಇಟ್ಟು ಮೂಗಿನ ಮೂಲಕ ಇನ್ಹೇಲ್ ಮಾಡಿ ಬಾಯಿಯ ಮೂಲಕ ಬಿಡೋದ್ರಿಂದಲೂ ನಮ್ಮ ಕಿಡ್ನಿಗೆ ಶಕ್ತಿ ಬರುತ್ತೆ, ಆರೋಗ್ಯವಾಗಿರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ತಿಳಿಸಿದ್ದಾರೆ. ಇನ್ನ ನಾವು ಥೈರಾಯ್ಡ್ ಗ್ಲ್ಯಾಂಡ್ಗೆ ಹೋಗೋಣ. ಥೈಮಸ್ ಗ್ಲ್ಯಾಂಡ್. ಥೈರಾಯ್ಡ್ ಗ್ಲ್ಯಾಂಡ್ ನೆನ್ನೆ ಹೇಳಿದೆ. ಈ ಥೈಮಸ್ ಗ್ಲ್ಯಾಂಡ್ ಇದು ನಮ್ಮ ಚೆಸ್ಟ್ ಭಾಗದಲ್ಲಿ, ಲಂಗ್ಸ್ 2 ಶ್ವಾಸಕೋಶಗಳ ಮಧ್ಯ ಭಾಗದಲ್ಲಿ ಇದೆ. ಇದು ಬಿಳಿ ರಕ್ತ ಕಣಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ ನಾವು. ಇದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನ್ ಯಾವುದು ಇದರಲ್ಲಿ ಸೆಕ್ರೀಟ್ ಆಗೋದು ಅಂದ್ರೆ ಥೈಮೋಸಿನ್ ಅನ್ನೋ ಹಾರ್ಮೋನು ಈ ಥೈಮಸ್ ಗ್ಲ್ಯಾಂಡಿನಲ್ಲಿ ಸೆಕ್ರೀಟ್ ಆಗುತ್ತೆ. ಇಟ್ ರೆಗ್ಯುಲೇಟ್ಸ್ ದಿ ಪ್ರೊಡಕ್ಷನ್ ಆಫ್ ಲಿಂಫೋಸೈಟ್ಸ್ ನ ಇದು ರೆಗ್ಯುಲೇಟ್ ಮಾಡುತ್ತೆ ಟು ಪ್ರೊಟೆಕ್ಟ್ ದ ಬಾಡಿ ಫ್ರಮ್ ಅಲರ್ಜೀಸ್ ಅಂಡ್ ಇನ್ಫೆಕ್ಷನ್ಸ್. ಈ ಥೈಮಸ್ ಗ್ಲ್ಯಾಂಡಿನಲ್ಲಿ ಬರುವಂತ ಹಾರ್ಮೋನು ನಮ್ಮ ಶರೀರವನ್ನು ಅಲರ್ಜಿ ಮತ್ತು ಇನ್ಫೆಕ್ಷನ್ ಇಂದ ಇದು ಕಾಪಾಡುತ್ತೆ. ಇದಕ್ಕೆ ಲಂಗ್ಸ್, ನಮ್ಮ ಶ್ವಾಸಕೋಶಗಳು ಸ್ಟ್ರೆಂಗ್ತ್ ಆಗುವಂತ, ಬಲಪಡಿಸುವಂತ ಎಕ್ಸರ್ಸೈಸ್ ಗಳನ್ನ ಮಾಡ್ಬೇಕು. ಅಂದ್ರೆ ನಮ್ಮ ಚೆಸ್ಟ್ ಅನ್ನ, ಎದೆಯನ್ನ ಈ ರೀತಿ ಉಬ್ಬಿಸೋದು, ಕೈಗಳನ್ನ ಭುಜಗಳನ್ನ ಹಿಂದಕ್ಕೆ ತಗೊಳ್ಳೋದು, ಮತ್ತೆ ಭುಜಗಳನ್ನು ಬಗ್ಗಿಸುತ್ತಾ ನಮ್ಮ ಎದೆಯನ್ನು ಕುಗ್ಗಿಸುವಂತದ್ದು ಮಾಡಬಹುದು. ಮಕರಾಸನ ಆಗಿರ್ಬೋದು, ಭುಜಂಗಾಸನ ಆಗಿರ್ಬೋದು, ಮಾರ್ಜಾಲಾಸನ, ಇವೆಲ್ಲವೂ ಸಹ ನಮ್ಮ ಶ್ವಾಸಕೋಶಗಳಿಗೆ ಮತ್ತೆ ಎದೆಗೆ ಶಕ್ತಿ ಕೊಡುವಂತ ಆಸನಗಳಾಗಿವೆ. ಮತ್ತು ಅದೇ ರೀತಿ ಪ್ರಾಣ ಮುದ್ರೆಯು ಸಹ ನಮಗೆ ಇಮ್ಯುನಿಟಿಯನ್ನು ತಂದು ಕೊಡುತ್ತದೆ. ಆಕಾಶ ಮುದ್ರೆ ಇದು ಬ್ಲಡ್ ಸರ್ಕ್ಯುಲೇಷನ್, ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆಗೆ ಅನುಕೂಲ ಆಗುತ್ತೆ. ಮತ್ತೆ ತರ್ಜನಿ ಮುದ್ರಾ ಅಂದ್ರೆ ಏನು, ಈ ಫಸ್ಟ್ ಫಿಂಗರ್ ಇದೆಯಲ್ಲ, ಇದನ್ನ ಇನ್ನೊಂದು ಅಂಗೈಯಲ್ಲಿ ಈ ರೀತಿ ಇಟ್ಟು ಈ ರೀತಿ ಮಾಡಿ ಇದನ್ನ ಫೋಲ್ಡ್ ಮಾಡಿ ಈ ಹೆಬ್ಬೆಟ್ಟನ್ನ ಈ ಇಲ್ಲಿ ಜಾಯಿಂಟ್ ಭಾಗದಲ್ಲಿ ಬಂದು ಈ 4 ಉಳಿದ 3 ಫಿಂಗರ್ಸ್ ಹಿಂದ್ಗಡೆ ಈ ತರ ಇರುತ್ತೆ. ಇದನ್ನ ತರ್ಜನಿ ಮುದ್ರಾ ಅಂತ ಕರಿತೀವಿ. ಈ ತರ್ಜನಿ ಮುದ್ರದಿಂದಲೂ ಸಹ ಇಮ್ಯುನಿಟಿ ನಮ್ಗೆ ಸಿಗುತ್ತೆ. ಅಲ್ಲದೆ ನಿಯಂತ್ರಣ ಪ್ರಾಣಾಯಾಮ ಅಂದ್ರೆ ನಾವು ಉಸಿರನ್ನು ನಾಭಿಗೆ ತಗೊಂಡು 1 ಸೆಕೆಂಡ್ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹಿಡಿಬೇಕು. ಉಸಿರನ್ನು ಬಿಡದಿರ ಮತ್ತೆ ಉಸಿರನ್ನ ಅದೇ ರೀತಿ ಎಳ್ಕೊಳ್ತಾ ಚೆಸ್ಟ್ ಭಾಗದಲ್ಲಿ, ಮತ್ತೆ ಉಸಿರನ್ನ ಬಿಡದಿರ ಮತ್ತೆ ಅದನ್ನ ಗಂಟಲಿನ ಭಾಗದವರೆಗೂ
ಅಂದ್ರೆ ಇನ್ಹೇಲ್ ಮಾಡುತ್ತಾ ಹೊಟ್ಟೆ ಭಾಗ, ಅದೇ ರೀತಿ ಇನ್ಹೇಲ್ ಮಾಡುತ್ತಾ ಚೆಸ್ಟ್, ಅದೇ ರೀತಿ ಇನ್ಹೇಲ್ ಮಾಡುತ್ತಾ ಕಂಠ ಭಾಗದವರೆಗೂ ತರಬೇಕು. ತದನಂತರ ನಿಧಾನವಾಗಿ ಈ ಕಂಠದಿಂದ ಬಿಡಬೇಕು. ಅದೇ ರೀತಿ 1 ಸೆಕೆಂಡ್ ಹೋಲ್ಡ್ ಮಾಡಿ ಎದೆಯಲ್ಲಿರೋದನ್ನು ಬಿಡಬೇಕು. ಅದೇ ರೀತಿ ಹೋಲ್ಡ್ ಮಾಡಿ ಹೊಟ್ಟೆಯಿಂದ ಎಲ್ಲ ಗಾಳಿನ ನಾವು ಹೊರಗಡೆ ಬಿಡ್ಬೋದು. ಇದು ನಿಯಂತ್ರಿಸುತ್ತಾ ಬಿಡುವಂತ ಪ್ರಾಣಾಯಾಮ. ಇದು ಇಮ್ಯುನಿಟಿಗೆ ಮತ್ತೆ ನಮ್ಮ ಲಂಗ್ಸ್ ಇದೆಯಲ್ಲ, ಇದರ ಕೆಪಾಸಿಟಿಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಈ ಪ್ರಾಣಾಯಾಮ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಇನ್ನ ಮೀನಖಂಡಗಳು, ನಮ್ಮ ಕಾಲುಗಳ ಹಿಂಭಾಗದಲ್ಲಿರೋದು ಮೀನಖಂಡಗಳು, ಇದನ್ನ ಸೆಕೆಂಡ್ ಹಾರ್ಟ್ ಅಂತಲೂ ಕರೀತಾರೆ. ನೇರವಾಗಿ ನಿಂತ್ಕೋಬೇಕು. ಕತ್ತು, ತಲೆ, ದೇಹ ಎಲ್ಲ ಸ್ಟ್ರೈಟ್ ಆಗಿರ್ಬೇಕು. ಹಿಮ್ಮುಡಿಗಳನ್ನ ಮೇಲೆ ಕೆಳಕ್ಕೆ ನಾವು ಮಾಡ್ತಾ ಇದ್ರೆ ರಕ್ತ ಪರಿಚಲನೆ ಪೂರ್ತಿ ನಮ್ಮ ಮೇಲ್ಭಾಗದಲ್ಲಿ, ಅಂದ್ರೆ ತಲೆಯಿಂದ ಕಾಲ್ವರೆಗೆ, ಕಾಲಿಂದ ತಲೆಯವರೆಗೂ ಹರಿಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಆ ಸಮಯದಲ್ಲಿ ನಾವು ಕೈಗಳನ್ನ ಆದಿಮುದ್ರೆಯಲ್ಲಿ ಇಟ್ಕೋಬೇಕು. ಇದು ಎಷ್ಟುವರೆಗೂ ಮಾಡ್ಬೇಕು ಅಂದ್ರೆ ನಮ್ಮ ಮೀನಖಂಡಗಳಲ್ಲಿ ನೋವು ಬರೋವರೆಗೂ ಮಾಡ್ಬೇಕು. ಈಗ ನೋವು ಅಂದ್ರೆ ಅದು ಸುಮಾರಾಗಿ ಒಂದು 3 ರಿಂದ 4 ಕಿಲೋಮೀಟರ್ ನಡೆದಷ್ಟು ಸಮ ಅಂತ ಹೇಳ್ತಾರೆ. ವಯಸ್ಸಾಗಿರೋರು ಅದನ್ನ ಆ ರೀತಿ ನಿಂತ್ಕೊಂಡು ಮಾಡಕ್ ಆಗಿಲ್ಲ ಅಂದ್ರೆ ಗೋಡೆ ಸಪೋರ್ಟ್ ತಗೊಂಡು, ಗೋಡೆಯನ್ನು ಹಿಡ್ಕೊಂಡು ನಮ್ಮ ಹಿಮ್ಮುಡಿಗಳನ್ನ ಮೇಲೆ ಕೆಳಗೆ ಮಾಡ್ತಾ ಇರ್ಬೋದು. ಮತ್ತೆ ಇನ್ನೊಂದೇನು ಅಂದ್ರೆ ಅದೇ ಮೀನಖಂಡಗಳನ್ನ ನಾವು ಕುಳಿತುಕೊಂಡು ನಮ್ಮ ಹೆಬ್ಬೆಟ್ಟಿನಿಂದ, ಮೀನಖಂಡ ಅಂದ್ರೆ ಕಾಲು ಇಲ್ಲಿ ಇರುತ್ತೆ ಮೀನಖಂಡ, ಈ ರೀತಿ ಹೆಬ್ಬೆಟ್ಟಿನಿಂದ ಹಿಂಗೆ ಒತ್ತುತ್ತಾ ಮೇಲೆ ಈ ಬೆರಳುಗಳು ಸಪೋರ್ಟ್ ಆಗಿರ್ತದೆ. ಮೀನಖಂಡನ್ನ ಈ ರೀತಿ ಒತ್ತುತ್ತಾ ಕೆಳಗಡೆವರೆಗೂ ಎಕ್ಸೇಲ್ ಮಾಡ್ತಾ ಬರ್ಬೇಕು. ಮತ್ತೆ ಮೀನಖಂಡಗಳನ್ನು ಒತ್ತುತ್ತಾ ಇನ್ಹೇಲ್ ಮಾಡ್ತದ ಈ ತರ ಮೇಲೆ ಬರ್ಬೇಕು. ಅದು ಅವಾಗ ಆ ಮೀನಖಂಡಗಳಲ್ಲಿ ಪ್ರೆಷರ್ ಬಂದಾಗ ನಮ್ಮ ಹೃದಯಕ್ಕೆ ಇದು ಒಳ್ಳೇದು ಅಂತ ಹೇಳ್ತಾರೆ. ಇನ್ನ ಓವರಿಸು, ಟೆಸ್ಟಿಸ್, ಇದನ್ನ ನಾವು ಅಂಡಾಶಯ ಮತ್ತು ವೃಷಣಗಳು ಅಂತ ಕರಿತೀವಿ. ಓವರಿಸು 2 ಸಂಖ್ಯೆಯಲ್ಲಿದ್ದು ಹೆಣ್ಣು ಮಕ್ಕಳಲ್ಲಿ, ಹೆಂಗಸರಲ್ಲಿ ಇದು ಸಂತಾನೋತ್ಪತ್ತಿಗೆ ಅಂಗವಾಗಿದೆ. ಇವು ಅಂಡಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಇವು ಸಂತಾನೋತ್ಪತ್ತಿಗೆ ಅವಶ್ಯಕವಾಗಿವೆ. ಯೂಟ್ರಸ್ನ ಅಕ್ಕಪಕ್ಕದಲ್ಲಿ ಒಂದೊಂದು ಓವರಿ, ಅಂಡಾಶಯ ಇರುತ್ತೆ. ಹೆಂಗಸರ ಋತುಚಕ್ರದ ಸಮಯದಲ್ಲಿ ಇವು ರಿಲೀಸ್ ಆಗ್ತಾ ಇರ್ತವೆ. ಎಸ್ಟ್ರೋಜಿನ್ ಮತ್ತು ಪ್ರೋಜೆಸ್ಟೋರಿನ್ ಎಂಬ ಹಾರ್ಮೋನುಗಳನ್ನು ಇವು ಬಿಡುಗಡೆ ಮಾಡುತ್ತವೆ. ಈ ಎಸ್ಟ್ರೋಜನ್ ಹಾರ್ಮೋನು ಹೆಂಗಸರಲ್ಲಿ ಮೂಳೆಗಳ ಬಲ ಮತ್ತು ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ತಾವು ಕೇಳಿರ್ಬೋದು, ಹೆಂಗಸರಲ್ಲಿ ಈ ಮುಟ್ಟು ನಿಂತ ಮೇಲೆ ಮೂಳೆಗಳ ಸವೆತ ಅಂತ ಹೇಳಿ ಡಾಕ್ಟರ್ಸು ಈ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್, ಒಂದೊಂದ್ಸಾರಿ ಐರನ್ ಟ್ಯಾಬ್ಲೆಟ್ಸ್ ಸಹ ಪ್ರಿಸ್ಕ್ರೈಬ್ ಮಾಡಿ ಕೊಡ್ತಾ ಇರ್ತಾರೆ. ಈ ಓವರಿಸ್ನಲ್ಲಿ ಕೆಲವು ಸಾಮಾನ್ಯ ತೊಂದರೆಗಳನ್ನ ನಾವು ಕಾಣ್ತೀವಿ. ಏನು ಅಂದ್ರೆ ಅದು ಕ್ಯಾನ್ಸರ್ ಇರ್ಬೋದು, ಸಿಸ್ಟ್ ಫಾರ್ಮೇಶನ್, ಆಪ್ಸಿಸ್ ಆಗೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು, ಇರ್ರೆಗ್ಯುಲರ್ ಮೆನ್ಸ್ಟ್ರಿಯಲ್ ಸೈಕಲ್ಸ್, ಸ್ಟಮಕ್ ಬ್ಲೋಟಿಂಗ್ ಆಗುತ್ತೆ. ಆಮೇಲೆ ಇದು ಇನ್ನೊಂದು ಹಿಪ್ ಪೇನ್, ನಮ್ಮ ಸೊಂಟ ಪೇನ್ ಬರೋದು, PCOS ಅಂದ್ರೆ ಈ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತೇಳಿ. ಆಮೇಲೆ ಓವರಿಸ್ ಅಲ್ಲಿ ಟ್ಯೂಮರ್ ಬರ್ಬೋದು. ಡಿಸ್ಮೆನೋರಿಯಾ ಅಂದ್ರೆ ಸಿವಿಯರ್ ಪೇನ್ ಡ್ಯೂರಿಂಗ್ ಮೆನ್ಸ್ಟ್ರಿಯೇಷನ್, ಋತುಚಕ್ರ ಇರುವಾಗ ತುಂಬಾ ಸಿವಿಯರ್ ಪೇನ್ ಬರೋದಿರ್ಬೋದು. ಈ 2 ಹಾರ್ಮೋನುಗಳು ಯಾವುದು, ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರೋನಿನ್, ಇವು ಮುಖ್ಯವಾದ ಪಾತ್ರ. ಹೆಣ್ಣು ಮಕ್ಕಳ ಬಾಡಿ ಶೇಪ್, ಅದು ಇದಕ್ಕೆ ಬಂದಾಗ ವಯಸ್ಸಾಗ್ತಾರೆ ಅಂತ ಹೇಳ್ತಾರಲ್ಲ, ಅವಾಗ ಹೆಣ್ಣು ಮಕ್ಕಳಲ್ಲಿ ದೇಹದ ಅಂಗಾಂಗ ರಚನೆ ಚೇಂಜ್ ಆಗೋದು, ಆಮೇಲೆ ಕೂದಲು ಬರೋದು ಮೈ ಮೇಲೆ, ಮತ್ತು ನಮ್ಮ ಹೆಣ್ಣು ಮಕ್ಕಳ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ಗೆ ಇದು ಸಹಾಯಕವಾಗಿದೆ ಈ 2 ಹಾರ್ಮೋನುಗಳು. ಈ 2 ಹಾರ್ಮೋನುಗಳ ಸ್ರವಿಸುವಿಕೆಯನ್ನು ಅಂದ್ರೆ ಇದರ ಲೆವೆಲ್ ಅನ್ನು ಯಾವ ರೀತಿ ಕಾಪಾಡುತ್ತೆ ಅಂದ್ರೆ, ಈ ಹೈಪೋಥಾಲಮಿಸ್ ಇದೆಯಲ್ಲ, ಇದರಿಂದ ಆಗುವ ಹಾರ್ಮೋನ್ ಅನ್ನು ಇದು ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಮೆದುಳಿನ ಪಿಟ್ಯುಟರಿ ಗ್ಲ್ಯಾಂಡ್ ನಿಂದಲೂ ಸಹ ಇದು ಕಂಟ್ರೋಲ್ ಮಾಡಲ್ಪಟ್ಟಿದೆ. ಇನ್ನ ಪುರುಷರು 2 ಟೆಸ್ಟಿಸ್ ಅನ್ನು ಹೊಂದಿದ್ದು, ಇದು ಪುರುಷರ ಸಂತಾನೋತ್ಪತ್ತಿ ಅಂಗವಾಗಿದೆ. ಇವು ಟೆಸ್ಟೋಸ್ಟೆರೋನ್ ಮತ್ತು ಇತರೆ ಹಾರ್ಮೋನ್ ಅನ್ನು ತಯಾರಿಸುತ್ತೆ ಮತ್ತು ವೀರ್ಯಾಣುಗಳ ಉತ್ಪತ್ತಿಗೆ ಕಾರಣವಾಗಿದೆ. ಈ ಹಾರ್ಮೋನ್ ಪುರುಷರಲ್ಲಿನ ಮೂಳೆಗಳ ಬಲ ಮತ್ತು ಆರೋಗ್ಯಕ್ಕೆ ಕಾರಣವಾಗಿದೆ. ಈ ಹಾರ್ಮೋನಿನ ಮಟ್ಟವನ್ನು ಅಂದ್ರೆ ಇದರ ಲೆವೆಲ್ ಅನ್ನು ಸಹ ಹೆಂಗಸರಲ್ಲಿ ಯಾವ ರೀತಿ ಈ ಒಂದು ಹೈಪೋಥಾಲಮಸ್ ಮತ್ತು ಮೆದುಳಿನಲ್ಲಿರುವ ಪಿಟ್ಯುಟರಿ ಗ್ಲ್ಯಾಂಡ್ ಕಂಟ್ರೋಲ್ ಮಾಡುತ್ತೆ, ಅದೇ ರೀತಿ ಪುರುಷರಲ್ಲಿ ಇವು ಕಂಟ್ರೋಲ್ ಮಾಡುತ್ತೆ. ಈ ಮೇಲಿನ
ಲೈಂಗಿಕ ಗ್ರಂಥಿಗಳು ಸಂತಾನೋತ್ಪತ್ತಿಯ ಕ್ರಿಯೆಗಳ ಎಲ್ಲ ಹಂತಗಳನ್ನು ನಿರ್ದೇಶಿಸುತ್ತವೆ. ದೇಹದ ಜಲತತ್ವ ಹಾಗೂ ವೀರ್ಯ, ಮಾಂಸ, ನರಗಳು, ಅಸ್ಥಿಮಜ್ಜೆ, ಮೂಳೆಗಳ ಬೆಳವಣಿಗೆಯನ್ನು ಇದು ನಿಯಂತ್ರಿಸುತ್ತವೆ. ಈ ಗ್ರಂಥಿಗಳು ದೇಹದಲ್ಲಿ ಫಾಸ್ಫರಸ್ ಲವಣವನ್ನು ನಿಯಂತ್ರಿಸುವುದರಿಂದ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ಈ ಗ್ರಂಥಿಗಳ ಸಮಸ್ಯೆಗಳು ಸಾಮಾನ್ಯವಾಗಿ ನಾವು 12ರಿಂದ 15 ವರ್ಷ ಅಂದ್ರೆ ಏನು ವಯಸ್ಸಿಗೆ ಬರ್ತಾರೆ ಅಂತ ಹೇಳ್ತಾರಲ್ಲ, ಆ ವಯಸ್ಸು 12ರಿಂದ 15 ವರ್ಷದ ವಯಸ್ಸಿನಲ್ಲಿ ಮಗು ಯೌವನಕ್ಕೆ ಕಾಲಿಡುವಾಗ ಬರುತ್ತೆ. ಹೆಣ್ಣು ಮಕ್ಕಳಲ್ಲಿ ಋತುಸ್ರಾವದ ಸಮಸ್ಯೆಗಳು ತಡವಾದ, ನೋವಿನಿಂದ ಕೂಡಿದ ಅಥವಾ ಕಡಿಮೆ ರಕ್ತಸ್ರಾವವಾಗುವುದು ಬಂದು ಮೊಡವೆಗಳು ಮತ್ತು ಅತಿಯಾದ ದೈಹಿಕ ಉಷ್ಣತೆಗೆ ಕಾರಣವಾಗಬಹುದು. ಕೆಲವು ಸಲ ರಕ್ತಸ್ರಾವ ಉಂಟಾದಾಗ ರಕ್ತಹೀನತೆಯ ರೋಗವೂ ಸಹ ಬರಬಹುದು. ಇದರಿಂದ ದೇಹದ ಬೆಳವಣಿಗೆ ಕುಂಠಿತಕ್ಕೆ ಕಾರಣವಾಗುತ್ತದೆ. ಹುಡುಗರಲ್ಲಿ ಉದ್ರೇಕಕಾರಿ ಕನಸುಗಳನ್ನು ಕಾಣುವುದು, ಅತಿಯಾದ ನಾಚಿಕೆ ಸ್ವಭಾವ ಮುಂತಾದ ಸಮಸ್ಯೆಗಳು ಬರಬಹುದು. ದೇಹದ ಬೆಳವಣಿಗೆ ಕುಂಠಿತಗೊಳ್ಳಲು ಸಹ ಆಗಬಹುದು. ಕಾಳಜಿ ವಹಿಸದಿದ್ದಲ್ಲಿ ಮಾನಸಿಕ ಸಮಸ್ಯೆಗಳನ್ನು ತರಬಹುದು. ಮುಂದೆ ಇವು ದಾಂಪತ್ಯ ಜೀವನದಲ್ಲಿ ಅಸಂತೋಷ, ಅಸಮಾಧಾನತೆ, ಅಸಮಾಧಾನತೆ ಉಂಟಾಗುತ್ತದೆ ಅಥವಾ ಕಾರಣನೂ ಆಗಬಹುದು. ಈ ಗ್ರಂಥಿಗಳ ಕಾರ್ಯ ದಕ್ಷತೆಯಿಂದ ದೇಹದ ಉಷ್ಣತೆ ನಿಯಂತ್ರಣದಲ್ಲಿರುವುದರೊಂದಿಗೆ ಮಕ್ಕಳು ಆಕರ್ಷಣೀಯವಾಗಿ ಆರೋಗ್ಯಪೂರ್ಣವಾಗಿ ಬೆಳೆಯುತ್ತಾರೆ. ಸಾಮಾನ್ಯವಾಗಿ ಈ ಒಂದು ಸಮಸ್ಯೆಗಳಿದ್ದಾಗ ಬದ್ಧಕೋನಾಸನ ಅಂದ್ರೆ ಕೆಳಗಡೆ ಕುಳಿತುಕೊಂಡು 2 ಕಾಲುಗಳನ್ನು ನಮಸ್ಕಾರ ರೀತಿಯಲ್ಲಿಟ್ಟು ಕೈಗಳ ಸಹಾಯದಿಂದ ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಬಟರ್ಫ್ಲೈ ತರ ಇದನ್ನ ಮಾಡುವಂತ ಒಂದು ಎಕ್ಸರ್ಸೈಸ್ ಆಗಿದೆ. ಅದೇ ರೀತಿ ಯೋನಿ ಮುದ್ರೆ ಮಾಡೋದ್ರ ಮೂಲಕ, ಯೋನಿ ಮುದ್ರೆ ತಮ್ಗೆಲ್ಲ ಗೊತ್ತಿದೆ, ಇದನ್ನ ಈ ತರ ಇಟ್ಟು, ಇದು ಎತ್ತರ ಇದೆ ನನ್ಗೆ, ಈ ತರ ಇದನ್ನ ನಮ್ಮ ದೇಹದ ಯೋನಿಯ ಭಾಗದಲ್ಲಿ ಇಟ್ಟು ಇದನ್ನ ಮಾಡುವಂತ ಒಂದು ಮುದ್ರೆ ಆಗಿದೆ. ಸ್ತ್ರೀಯರಿಗಾಗಿ ಇದು ವಿಶೇಷವಾದ ಆಗಿದೆ. ಸ್ತ್ರೀಯರ ಮಾಸಿಕ ಸ್ರಾವದ ನೋವನ್ನು ತಕ್ಷಣ ಶಮನಗೊಳಿಸುತ್ತದೆ. ಸೆಳೆತ, ನೋವು, ಸೆಡವು, ಕಿರಿಕಿರಿ, ಕೋಪ ಬಂದಾಗ, ಗರ್ಭಾಶಯದೊಂದು ಇದು ಈ ನೋವೆಲ್ಲ, ಈ ಸಿಂಪ್ಟಮ್ಸ್ ಗರ್ಭಾಶಯದು ಅಂತ ತಿಳಿದಾಗ ಸ್ತ್ರೀಯರು ಈ ಮುದ್ರೆ ಮಾಡಿ ಹೊಟ್ಟೆ ಎದುರು ಹಿಡಿಯಬೇಕು. ಕ್ಷಣಾರ್ಧದಲ್ಲಿ ನೋವು ಸರಿಯಾಗುತ್ತದೆ. ಇದರ ಬೆನ್ನಿಗೆ ಪ್ರಾಣ ಮುದ್ರೆ ಮಾಡಬೇಕು. ಋತುಸ್ರಾವದ ಸಮಯದಲ್ಲಿ 10 ನಿಮಿಷ ಇದನ್ನ ಮಾಡಿದ್ರೆ ಇದು ಕಂಟ್ರೋಲ್ಗೆ ಬರುತ್ತೆ. ಗ್ರಂಥಿಗಳ ವಿಷಯದಲ್ಲಿ ನನಗೆ ತಿಳಿದಿರುವಂತ ಮಾಹಿತಿಯನ್ನು ತಮಗೆ ನೀಡಲು ಅವಕಾಶ ಮಾಡಿಕೊಟ್ಟಿದ್ದಂತ ಗುರುಗಳಿಗೆ ಮತ್ತು ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಅನಂತನಾಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಇದು ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ಪೂರ್ತಿ ವಿವರವಾಗಿ ತುಂಬಾ ವಿವರವಾಗಿ ಹೇಳಿದ್ವಿ, ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ವಿ. ಅದೇ ರೀತಿಯಲ್ಲಿ ಲಕ್ಷ್ಮೀಕಾಂತ ಮೇಡಮ್ ಅವರು ಅದ್ಭುತವಾದ ಈ ಪ್ರಯತ್ನಕ್ಕೆ ಮತ್ತೊಂದ್ಸರಿ ಧನ್ಯವಾದಗಳು. ಈ ರೀತಿಯಲ್ಲಿ ಪ್ರತಿಯೊಬ್ಬರು ಹೇಳ್ಬೇಕು, ಪ್ರತಿಯೊಬ್ಬರು ಮಾತಾಡ್ಬೇಕಂತ ನಮ್ಮ ಆಸೆ. ಸೊ ಮತ್ತೆ ಪ್ರತಿಯೊಬ್ಬರು ಟೀಚರ್ ಆಗ್ಬೇಕಲ್ಲ, ಪ್ರತಿಯೊಬ್ಬರು ಟೀಚರ್ ಆಗ್ಬೇಕು, ಪ್ರತಿಯೊಬ್ಬರು ಟೀಚ್ ಮಾಡ್ಬೇಕಿದು. ಸೊ ಇನ್ನು ನಾವಿಲ್ಲಿರುವಂತ ವಿಷಯಗಳು ಜೊತೆಗೆ ಇನ್ನು ಹೆಚ್ಚು ವಿಷಯಗಳು ಮೇಡಮ್ ಹೇಳಿದ್ದಾರೆ. ಅದಕ್ಕೂ ಮತ್ತೆ ಒಂದ್ಸರಿ ಧನ್ಯವಾದಗಳು, ಕೃತಜ್ಞತೆಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರೈಟ್. ಸೊ ಈ ಗ್ರಂಥಿಗಳ ಬಗ್ಗೆ ಪುಸ್ತಕ ಯಾವ್ದು ಮೇಡಮ್ ನೀವು ಓದಿದ್ದು? ಸರ್ ನಾನು ಒಂದು ದತ್ತಕ್ರಿಯಾ ಯೋಗ ಅಂತ, ಅದು ಆನ್ಲೈನ್ ಝೂಮ್ ಅಲ್ಲಿ ಹೇಳ್ತಾರೆ ಸರ್. ಅವ್ರದ್ದು ಮಾಹಿತಿ ಎಲ್ಲೂ ಸಿಗಲ್ಲ ಸರ್. ಅದು ಇದ್ರಲ್ಲೂ ಹಾಕಲ್ಲ, ಅವರು ಫೇಸ್ಬುಕ್ ಅಲ್ಲೂ ಹಾಕಲ್ಲ, ಮತ್ತೆ ಯೂಟ್ಯೂಬ್ ಅಲ್ಲೂ ಹಾಕಲ್ಲ. ಬೆಳಿಗ್ಗೆ ಲೈವ್ ಅಲ್ಲಿ ಮಾತ್ರ ಜಾಯ್ನ್ ಆದಾಗ ಅವ್ರು ಹೇಳೋವಾಗ ಎಲ್ಲ ನಾನು ನೋಟ್ ಮಾಡ್ಕೊಂಡ್ ಬಿಡ್ತೀನಿ. ಅವ್ರು ಪ್ರತಿಯೊಂದು ಫ್ಯಾಟಿ ಲಿವರ್, ಇನ್ಸೋಮ್ನಿಯಾ, ಮಂಡಿ ನೋವು, ಸ್ಪಾಂಡ್ಲೈಟಿಸ್ ಎಲ್ಲ ಒಂದ್ 3 ದಿನ ತಗೊಂಡು ಒಂದೊಂದೇ ಮಾಡಿಸ್ತಾರೆ ಸರ್. ಅವಾಗೆಲ್ಲ ನಾನು ನೋಟ್ ಮಾಡ್ಕೊಳ್ತಾ ಇರ್ತೀನಿ. ಅದ್ರ ಜೊತೆಗೆ ನನಗೆ ನನ್ನಲ್ಲಿ ಲಭ್ಯ ಇರುವಂತ ಬುಕ್ಕುಗಳು ಮತ್ತೆ ಆನ್ಲೈನ್ ಕ್ಲಾಸಸ್ಗೆ ಕೆಲವು ಫ್ರೀ ಆಗಿರ್ತದೆ, ಕೆಲವು ಪೇಯ್ಡು ಇದೆ. ಸೊ ಅದನ್ನೆಲ್ಲ ಜಾಯ್ನ್ ಆದಾಗ ಅಲ್ಲಿ ಸಿಗುವಂತ ಮಾಹಿತಿನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ಫ್ಯಾಟಿ ಲಿವರ್ ಬಗ್ಗೆನೇ ಬೇರೆದು, ಪ್ಯಾಂಕ್ರಿಯಾಸ್ ಬಗ್ಗೆನೇ ಬೇರೆದು, ಈ ರೀತಿ ಎಲ್ಲ ನೋಟ್ಸ್ ತಯಾರು ಮಾಡ್ಕೊಂಡು ಕೊಟ್ಟಿರುವಂತದ್ದು ಸರ್ ಇದು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ರೈಟ್, ಸುಜಾತ ಮೇಡಮ್ ಮಾತಾಡಿ. ನಮಸ್ಕಾರ ಲಕ್ಷ್ಮೀಜಿ ಮೇಡಮ್ ಅವರಿಗೆ
ಇವತ್ತು ಅದ್ಭುತವಾಗಿ ನೀವು ಸ್ತ್ರೀಯವರಿಗೆ ಹೇಗೇಗೋ ಋತು ಶ್ರಾವಣದಲ್ಲಿ ಹೇಗೆ ತ್ರಾಸಾಗುತ್ತದೆ ಅದನ್ನು ಅದ್ಭುತವಾಗಿ ತಿಳಿಸಿಕೊಟ್ಟರು ಮೇಡಮ್. ಅದು ನಿಜವಾಗಿಯೂ ಸತ್ಯವಾಗಿದೆ. 12ರಿಂದ 15 ವರ್ಷದವರೆಗೆ ಹುಡುಗಿಯರಿಗೆ ತುಂಬಾ ತ್ರಾಸ ವೇದನೆ ಆಗುತ್ತವೆ. ಅದನ್ನು ನೀವು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು ಮೇಡಮ್. ಆಮೇಲೆ ಡಯಾಬಿಟೀಸ್ ಅನ್ನು ಹೇಳಿದ್ರಲ್ಲ ಮೇಡಮ್, ಅದನ್ನು ನನಗೆ ವಿಡಿಯೋವನ್ನು ಕಳಿಸಿಕೊಡಿ ಮೇಡಮ್. ನನಗ ಅನುಕೂಲವಾಗುತ್ತದೆ ಸ್ವತಃ ಡಯಾಬಿಟೀಸ್ साठी ತಿಳಿಸಿಕೊಟ್ಟಿದ್ದನ್ನು ಮಾಹಿತಿಯನ್ನು. ಅದರಲ್ಲಿ ನಾನು ಕೆಲವೊಂದು ಔಷಧಗಳನ್ನು ಎಲ್ಲಾ ತಗೊಂಡಿದ್ದೀನಿ ಮೇಡಮ್. ನೀವು ಹೇಳಿದ್ರಲ್ಲ ಮೆಂತೆ ಸೊಪ್ಪು ಪುಡಿ ಪೌಡ್ರು ಅವೇನು 7-8 ಹೇಳಿದ್ರಲ್ಲ, ಅವೆಲ್ಲಾನು ನಾನು ತಗೊಂಡಿದ್ದೀನಿ. ಅವು ಈಗ ನನ್ಗೆ ಅವು ಏನೂ ಆಗಿ ಬರುವುದಿಲ್ಲ ಮೇಡಮ್. ಪಿತ್ತ ಆಗುತ್ತದ ಅವೆಲ್ಲಾ ತಗೊಂಡರೆ. ಅಪಾನ ಮುದ್ರ ಮಾಡ್ತಾ ಇದ್ರಾ? ಹ್ಞೂನ್ರಿ ಸರ್. ಅಪಾನ ಮುದ್ರ ಮಾಡಿದ್ರಾ? ಓಕೆ ಸರ್, ಮಾಡಿದ್ದೀನಿ. ಅದು ಮಾಡ್ಬೇಕು, ಚೆನ್ನಾಗಿ ಮಾಡಿ. ಮಾಡ್ತೀನಿ ಸರ್. ನಿಯಂತ್ರಣ ಬರುತ್ತೆ, ಏನ್ ತೊಂದ್ರೆ ಇಲ್ಲ. ಧನ್ಯವಾದ. ನಾಗರತ್ನ ಮೇಡಮ್ ಮಾತಾಡಿ. ಮಾತಾಡಿ, ಬೇಗ ಮಾತಾಡಿ. ನಮಸ್ತೆ ಗುರೂಜಿ. ನಮಸ್ತೆ ಮೇಡಮ್. ಲಕ್ಷ್ಮೀ ದೇವಮ್ಮ ಮೇಡಮ್ ಅವರು ತಿಳಿಸ್ಕೊಟ್ಟಂತ ವಿಷಯಗಳೆಲ್ಲ ತುಂಬಾ ಎಲ್ಲಾರ್ಗು ಅರ್ಥ ಆಗಿದೆ. ಜೊತೆಗೆ ಎಲ್ಲರೂ ಅವರೆಲ್ಲ ಅನುಭವಿಸ್ತಾ ಇರೋದನ್ನೇ ಹೇಳ್ತಾ ಇರೋದು. ಅನುಭವ ಆಗಿರತ್ತೆ, ಬಟ್ ಅದಕ್ಕೆ ಒಂದು ಇದು ಏನು ಔಷಧ ಮಾಡ್ಕೋಬೇಕು ಅನ್ನೋದು ನಮಗೆ ಅಷ್ಟೊಂದು ಗೊತ್ತಾಗಿರಲ್ಲ. ಬಟ್ ಅವರು ಇವತ್ತು ಫ್ರಾಂಕ್ಲಿಸ್ ಬಗ್ಗೆ ಎಲ್ಲ ತುಂಬಾ ಹೇಳಿದ್ದಾರೆ. ಅದ್ರ ಫ್ಯಾಟಿ ಲಿವರ್ ಬಗ್ಗೆ ಹೇಳಿದ್ರಲ್ಲ ಸರ್, ಅದೆಲ್ಲ ಒಂದೊಂದೇ ಹೇಳಿದ್ರಲ್ಲ, ಅದು ಒಂದೊಂದೇ ಅವರೆಲ್ಲ ಬೇರೆ ಕಡೆ ತಿಳ್ಕೊಂಡು ಅದನ್ನ ನಮಗೆಲ್ಲ ಹಂಚಿದ್ದಾರೆ. ಬಟ್ ಅದನ್ನ ಗ್ರಹಿಸ್ಕೊಳ್ಳಕ್ಕೆ ನಮಗೆ ಆಗಿಲ್ದೇ ಇರೋದ್ರಿಂದ ಇನ್ನು ಒಂದ್ಸರಿ ಬರೀ ಕೇಳಿಸ್ಕೊಂಡ್ರೆ ಆಗಲ್ಲ, ಅದನ್ನ ನಾವು ನೋಡ್ಕೋಬೇಕು. ಅಂದ್ರೆ ಒಂದೊಂದಿಷ್ಟೇ ಪ್ಯಾರಾಗ್ರಾಫ್ ನ ಒಂದೊಂದು ಬಗ್ಗೆ ಅವರು ನಮಗೆ ಒಂದು ಫೋಟೋ ಕಳ್ಸಿದ್ರೆ ಅಥವಾ ಇದನ್ನ ಹಾಕಿದ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲ, ವಿಡಿಯೋ ನೋಡಿ, ಆದಷ್ಟು ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆದ್ರೆ ಓಕೆ, ಇಲ್ಲ ಅಂದ್ರೆ ಮೇಡಮ್ ಕಾಲ್ ಮಾಡಿ ಮತ್ತೆ ತಿಳ್ಕೊಳ್ಳಿ. ಕಾಲ್ ಮಾಡಿ ತಿಳ್ಕೊಬೋದಿತ್ತು ಇನ್ನೊಂದ್ಸರಿ. ರೈಟ್, ಅದು ಮಾಡಿ. ಫ್ಯಾಟಿ ಲಿವರ್ ಬಗ್ಗೆ ಎಲ್ಲ ತುಂಬಾ ಬೇಕಾಗುತ್ತೆ, ಎಲ್ಲರಿಗೂ ಸಾಮಾನ್ಯ, ಅದು ಸರ್ವೇ ಸಾಮಾನ್ಯ. ಥ್ಯಾಂಕ್ಸ್ ಗುರುಗಳು. ನಮಸ್ತೆ. ರೈಟ್, ಸನೇಗೌಡ್ರು ಮಾತಾಡಿ. ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ಇವತ್ತಿನ ಕಾರ್ಯಕ್ರಮ ಎಲ್ಲವೂ ಕೂಡ ಅದ್ಭುತವಾಗಿ ಬರ್ತಾ ಇದಾವೆ. ನಮ್ಮ ನಂದಾ ಮೇಡಮ್ ಅವರು ಯೋಗ ಮತ್ತು ಪ್ರಾಣಾಯಾಮದಿಂದ ಹಿಡಿದು ಸುಜಾತ ಮೇಡಮ್ ಅವ್ರು ಇವತ್ತು ವಾಚನ ಮಾಡಿದ್ದು ಬಹಳ ಖುಷಿ ಆಯ್ತು. ಅವ್ರು ಮಾತಾಡ್ಬೇಕಾದ್ರೆ ಬಹಳ ಸ್ಲೋ ಆಗಿ ಮಾತಾಡ್ತಿದ್ರು. ಅಂತವ್ರು ಇವತ್ತು ಸಿದ್ದೇಶ್ವರ ಗುರುಜಿ ಅವ್ರದ್ದು ಒಂದು ಎಷ್ಟೊಂದು ಸವಿಸ್ತಾರವಾಗಿ ಹೇಳಿದ್ರಲ್ಲ. ಬಹಳ ನಮ್ಮ ವಾಣಿ ಮೇಡಮ್ ಅವ್ರು ಹೇಳ್ದಂಗೆ ಕನ್ನಡಾಂಬೆಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಬೇರೆಯವರೆಲ್ಲ ಎಷ್ಟೊಂದು ಆಸಕ್ತಿ ವಹಿಸ್ತಾ ಇದಾರಲ್ಲ ಭಾಷೆ ಬಗ್ಗೆ ಅಂತ ಹೇಳ್ಬಿಟ್ಟು ಧನ್ಯವಾದಗಳು ಅವ್ರಿಗೂ ಕೂಡ. ಮತ್ತೆ ಮೇಲಾಗಿ ನಮ್ಮ ಲಕ್ಷ್ಮೀ ಮೇಡಮ್ ಅವ್ರು ನಿನ್ ಕೊಟ್ಟಿರ್ತಕ್ಕಂತ ವಿಡಿಯೋನ ಕಂಪ್ಲೀಟ್ ನಾನು ಪ್ರತಿದಿನಾನು ವಾಟ್ಸ್ಆಪ್ ಸ್ಟೇಟಸ್ ಇಡ್ತಿರ್ತೀನಿ. ಸುಮಾರು ಜನ ನೋಡಿದವ್ರು ಕೇಳಿದ್ರಿ, ಇವೆಲ್ಲ ಎಲ್ಲಿ ತಗೋತೀರಿ ನೀವು, ಎಲ್ಲಿ ಸಿಗ್ತಾವ ನಿಮ್ಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ ಮಾಡ್ತಾ ಇದ್ದೇನೆ ನಾನು, ನಿಮ್ಮ ಸ್ಟೇಟಸ್ಗೆ ಇಡ್ತಕ್ಕಂಥ ವ್ಯವಸ್ಥೆ ಮಾಡಿ, ಅವಾಗ ನೋಡೋದ್ರಿಂದ ಇಲ್ಲಿ ಸಂಖ್ಯೆಗಳು ಜಾಸ್ತಿ ನಾವು ಕಲೆ ಹಾಕ್ಬಹುದು ಅನ್ನೋ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಕಾರ್ಯಕ್ರಮಗಳು ಅದ್ಭುತವಾಗಿ ಬರ್ತವೆ. ನಿಜಕ್ಕೂ ಕೂಡ ಲಕ್ಷ್ಮೀಕಾಂತ್ ಮೇಡಮ್ ಅವರು ಏನ್ ಜಾಬ್ ಮಾಡಿದ್ರು, ಏನ್ ಎಜುಕೇಶನ್ ಅವ್ರದ್ದು, ಎಷ್ಟೊಂದು ಗ್ರಾಬಿಂಗ್ ಕೆಪಾಸಿಟಿ ಐತಲ್ಲ ಅವ್ರಿಗೆ. ಆಕ್ಚುಲ್ ಅವರು ಬುಕ್ಸ್ ಇಲ್ರು ಕೂಡ ಟಿವಿ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದನ್ನ ನೋಡಿ ಸಂಗ್ರಹ ಮಾಡಿ ಕೊಡ್ತಾ ಇದಾರೆ. ನಿಜಕ್ಕೂ ಹೆಡ್ಸಾಪ್ ಮೇಡಮ್. ಅದೇ ರೀತಿ ಆಯುಷ್ ಟಿವಿಯಲ್ಲಿ ಈ ತರದ ಸುಮಾರು ವಿಷಯಗಳನ್ನ ಪ್ರಸಾರ ಮಾಡ್ತಾ ಇರ್ತವೆ. ಬಟ್ ಫಾಸ್ಟ್ ಇರುತ್ತೆ, ಅಲ್ಲಿ ಬರ್ಕೊಳಕ್ ಕಷ್ಟ. ಫಾಸ್ಟ್ ಇದ್ದವ್ರು ಬರ್ಕೊಂಡು ಅದನ್ನ ಕಲೆ ಹಾಕೊಂಡು ಈ ತರ ಪ್ರಯತ್ನ ಪಡ್ಬೋದು ಅನ್ನೋದಕ್ಕೆ ಈ ತರ ಎಲ್ಲಾ ಕಾರ್ಯಕ್ರಮಗಳ ಮುಖಾಂತರ ನಮ್ಮನ್ನ ಎಚ್ಚರ ವಹಿಸಿ ಜ್ಞಾನವಂತರನ್ನ ಮಾಡಿ, ಆರೋಗ್ಯವಂತರನ್ನ ಮಾಡಿ, ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂತ ನಮ್ಮ ಈ ಮಹಾವತಾರ್ ಫೌಂಡೇಶನ್ ಎಲ್ಲಾ ಒಂದು ಮಹನೀಯರಿಗೆ ಅನಂತ ಅಭಿನಂದನೆಗಳು. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಶ್ರೀತೇಜ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ತೆ. ಪ್ರತಿದಿನನೂ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಇವತ್ತು ಕೂಡ ನಂದಾ ಮೇಡಮ್ ಯೋಗಾಸನ ಪ್ರಾಣಾಯಾಮ ಇರ್ಬೋದು, ಆಮೇಲೆ ಸುಜಾತ ಮೇಡಮ್ ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತಿದ್ರು, ಆದ್ರೆ ಎಷ್ಟು ಸ್ಫುಟವಾಗಿ ಚಂದಾಗಿ ಹೇಳಿದ್ರು. ಮತ್ತೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಕೂಡ ನಿನ್ನೆ ಇವತ್ತು ಬಹಳ ಸ್ಪಷ್ಟವಾಗಿ ಎಲ್ಲಾ ಗ್ರಂಥಿಗಳ ಬಗ್ಗೆ, ಆ ಸಮಸ್ಯೆಗಳನ್ನ ಹೆಂಗೆ ಒಂದು ಮುದ್ರೆಗಳ ಮೂಲಕ ನಿವಾರಿಸ್ಕೊಳ್ಬಹುದು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ತುಂಬಾ ನೀವು ಎಲ್ಲರಿಗೂ ಅಷ್ಟು ಅನುಕೂಲ ಮಾಡ್ಕೊಡ್ತಿದ್ದೀರಿ.
ನಿಮಗೆ ತುಂಬಾ ಹ್ಯಾಟ್ಸ್ ಅಪ್ ಹೇಳ್ಬೇಕು. ಆಮೇಲೆ ಲಕ್ಷ್ಮೀಕಾಂತ ಮೇಡಮ್ ಅದು ಕಿಡ್ನಿ ಸ್ಟೋನ್ ಆದ್ರೆ ಒಂದು ಸೊಪ್ಪು ಹೇಳಿದ್ರೆ ಅದೇನಾದ್ರು ಚಿತ್ರ ಇದೆಯಾ? ಯಾಕಂದ್ರೆ ಈಗ ಬಹಳ ಜನ ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ, ಎಲ್ಲರೂ ಆಸ್ಪತ್ರೆಗೆ ಹೋಗ್ತಾರೆ. ಅದ್ ಯಾವ್ದು ಸೊಪ್ಪು ಇಲ್ಲ, ಅಂತ ಅದು ಏನಾದ್ರು ಸ್ಪಷ್ಟವಾಗಿ? ಮೇಡಮ್ ಅವ್ರೆ, ಅದು ತೆಲುಗುನಲ್ಲಿದೆ. ಅದನ್ನ ನಾನು ಒಂಚೂರು ಹುಡುಕ್ಬಿಟ್ಟು ಇಂಗ್ಲಿಷು ಕನ್ನಡ ಪದ, ಯಾಕಂದ್ರೆ ಅವರು Okay, ma'am. ನಾನು ಹೇಳಿದ್ನೆ, ಅವ್ರು ಏನು ಇಲ್ಲ, ಲೈವ್ ಅಲ್ಲಿ ಏನ್ ಬರುತ್ತೋ ನಾವು ಅವಾಗ ತಿಳ್ಕೊಂಡು ಪಟ 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 ನೋಟ್ಸ್ ಮಾಡ್ಕೊಂಡ್ ಬಿಡ್ಬೇಕು. ಅದು ಯೂಟ್ಯೂಬ್ ಓಕೆ ಅಲ್ಲಿ ಮೇಡಮ್, ಸಿಕ್ಕಲ್ಲ, ಆಯ್ತು. ಯೂಟ್ಯೂಬ್ ಅಲ್ಲಿ ಬಿಡಲ್ಲ. ಅದೇ ನಾನು ಅದನ್ನ ನೀವೆಲ್ಲ ಹೇಳ್ಬಿಟ್ಟು ಸಂಗ್ರಾಮ ಕನ್ನಡ ಎಷ್ಟು ಅಥವಾ ಚೆನ್ನಾಗಿ ಇಂಗ್ಲಿಷ್ ಹಲೋ ಮೇಡಮ್, ದಗಡು ಪಲ್ಲ ಅಂತಾರದ ಕನ್ನಡದಲ್ಲಿ. ದಗಡು ಪಲ್ಲ, ದಗಡು ದಗಡು ಪಲ್ಲ. ದಗಡು ಅಂದ್ರೆ ಕಲ್ಲು, ಕಲ್ಲಿನ ಪಲ್ಲ ಅಂತ ಹೇಳದ್ ಒಂಥರ ಹಿಂಗ್ ಡಿಸೈನ್ ಇರುತ್ತದೆ ಮೇಡಮ್ ಆ ಪಲ್ಲೆ ಇದಕ್ಕ ಎಲೆಗೆ. ಅದನ್ನು ಕಿಡ್ನಿ ಸ್ಟೋನ್ ಅಪರೂಪವಾಗಿ ಹೊರಗೆ ಬರುತ್ತವೆ ಮೇಡಮ್. ದಗಡು ಪಲ್ಲ ಅಂತಾರ ನೋಡ್ರಿ. ತಗಡು ನಮ್ಮ ಕಡೆ ತಗಡು ಪಲ್ಲ. ದಾಗಡಿ ಸೊಪ್ಪು ಅಂತ Okay. ಹೇಳ್ತಾರೆ, ದಾಗಡಿ ಸೊಪ್ಪು ಅಂತ ಹೇಳ್ತಾರೆ ಈ ಕಡೆ. ತಗಟೆ ಸೊಪ್ಪು ಅಂತ ಮಾಡ್ತಾರೆ ಅಂತ ಗೊತ್ತಿಲ್ಲ. ತಗಟೆ ಸೊಪ್ಪನ್ನು ಕೂಡ ಅದೇನೇ ಗೊತ್ತಿಲ್ಲ ನಮ್ ಕಡೆ. ದಗಡು ಅಂದ್ರೆ ಕಲ್ಲು, ಕಲ್ಲಿನ ಸೊಪ್ಪು ಅಂತ ಹೇಳಿ ಅದ್ರ ಅರ್ಥ ಆದ್ರೆ ಅದು ದಗಡು ಪಲ್ಲನೆ ಅಂತಾರ ಮರಾಠಿಯಲ್ಲಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು ನನ್ನ ಮನವಿ ಏನು ಅಂದ್ರೆ, ಈಗ ನಾನು ಹೇಳಿರೋದು ನಾನು ಬೇರೆ ಜ್ಞಾನಿಗಳ ಹತ್ರ ತಿಳ್ಕೊಂಡಿದ್ದಂತ ಕಲ್ತಿರೋ ಅಂತ ವಿಷಯ ಇದು. ಬಟ್ ಈಗ ಕೆಲವು ಕಡೆ ನಾನು ಸೇಮ್ ಇದೇ ಸೊಪ್ಪು ಅದು ಒಂಥರ ಸಿಗುತ್ತೆ. ಅದು ನಾನು ಇನ್ನೊಂದು ನೋಡೋಣ ಇರಿ, ಅದು ಸಿಕ್ಕಿದ್ರೆ ನಾನು ಇನ್ನೊಂದ್ಸಾರಿ ಫೋಟೋ ಇದು ಮಾಡ್ತೀನಿ, ತೋರಿಸಿ ಲೈವ್ ಆಗೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ನಮ್ಗೆ ಗೊತ್ತಾಗಿ ಸಣ್ಣ ಸಣ್ಣ ಕಲ್ಲು ಅಂದ್ರೆ ಮೂತ್ರದಿಂದ ಹೊರಗಡೆ ಬರುತ್ತೆ ಅನ್ನೋದಾದ್ರೆ ನಾವು ಇದನ್ನೆಲ್ಲ ಮಾಡಬಹುದು. ತುಂಬಾ ದೊಡ್ಡ ಸ್ವಲ್ಪ ಅದು ಹೊರಗೆ ಬರ್ತಾ ಇರುವಂತ ಸೈಜ್ ಅಲ್ಲಿ ಇದ್ರೆ ಅದನ್ನ ನಾವು ಪ್ರಯತ್ನ ಪಟ್ಟರು ಆಗೋದಿಲ್ಲ. ಮತ್ತೆ ನಾವು ವೈದ್ಯಾಧಿಕಾರಿಗಳ ಹತ್ರನೇ ಹೋಗಿ ಆಪರೇಷನ್ ಏನಾದ್ರೂ ಇರುತ್ತೆ, ಅದನ್ನ ನಾವು ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಇದನ್ನೊಂದ್ಸಾರಿ ತಾವು ಮನಸ್ಸಿನಲ್ಲಿ ಗಮನದಲ್ಲಿ ಇಟ್ಕೋಬೇಕಿದು. ಓಕೆ, ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ, ಥ್ಯಾಂಕ್ ಯು. ಮೇಡಮ್ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ಮೇಡಮ್ ಅವ್ರೇನ್ ಹೇಳಿದ್ರಲ್ಲ ಕಿಡ್ನಿ ಸ್ಟೋನಿಗೆ ಅಂತ, ಅದಕ್ಕೆ ಕನ್ನಡದಲ್ಲಿ ದಗಡಿ ಸೊಪ್ಪು ಅಂತ ಕರೀತಾರೆ ಗುರುಗಳೇ. ಅದಕ್ಕೆ ಒಂಥರ ಆಕಾರ ಸರಿಯಾದಂತ ಆಕಾರ ಇರೋದಿಲ್ಲ. ಯಾಕಂದ್ರೆ ಕಲೆ ಯಾವ ರೀತಿಯಿಂದ ಸಿಕ್ಕಾಪಟ್ಟೆ ಇರತ್ತಲ್ಲ ಅದೇ ರೀತಿಯಿಂದ ಇರುತ್ತೆ. ಅದೇನಿಲ್ಲ, ಅದನ್ನ ಸ್ವಲ್ಪ ತೊಳೆದು ಬಿಟ್ಟು ಸ್ವಲ್ಪ 1 ಲೋಟ ನೀರಿನಲ್ಲಿ 5-6 ಎಲೆಗಳನ್ನ ಹಾಕಿ 1-2 ಸೆಕೆಂಡ್ ಅದನ್ನ ಕುದಿಸ್ಬೇಕು. ಕುದಿಸಿ ಅದರಲ್ಲಿ ಸೈಂಧಿ ಲವಣವನ್ನ ಹಾಕ್ಬೇಕು. ಹಾಕಿ ಅದನ್ನ ದಿನಕ್ಕೆ 3 ಸಲ ಮಾತ್ರ ತಗೊಳ್ಬೇಕು ಗುರುಗಳೇ. ಅದು ಆ ಎಲೆ, ಅದಕ್ಕೆ ನಮ್ಮ ಕನ್ನಡದಲ್ಲಿ ದಗಡಿ ಸೊಪ್ಪು ಅಂತ ಕರೀತಾರೆ, ಮರಾಠಿಯಲ್ಲಿ ದಗಡು ಪಲ್ಲೆ ಅಂತ ಕರೀತಾರೆ. ಅದು ಕೂಡ ಅದಕ್ಕೆ ಸರಿಯಾದಂತ ಆಕಾರ ಇಲ್ಲ ಗುರುಗಳೇ. ಅದು ಎಲ್ಲಂದ್ರಲ್ಲಿ ನೀರು ಎಲ್ಲಿರತ್ತಲ್ಲ ಅಲ್ಲಿ ಅದು ಜಾಸ್ತಿಯಾಗಿ ಬೆಳೆಯುತ್ತೆ. ಲಕ್ಷ್ಮೀಕಾಂತಮ್ಮ ಮೇಡಮ್, ತಮ್ಗೊಂದು ವಿಷಯ ಕೇಳ್ತೀನಿ. ಇದು ದತ್ತಕ್ರಿಯಾ ಯೋಗ ಅಂತ ಹೇಳಿದ್ರಲ್ಲ ತಾವು ಇವತ್ತು, ದತ್ತಕ್ರಿಯಾ ಯೋಗ ಯಾವ ಚಾನೆಲ್ ನಲ್ಲಿ ಬರುತ್ತೆ ಮೇಡಮ್ ಇದು? ಅದು ನಾನು ಯಾಕೆ ಅದು ಕಳಿಸಿಲ್ಲ ಅಂದ್ರೆ, ಅದು ಬೆಳಗ್ಗೆ 5 ಗಂಟೆಗೆ ಶುರು ಆಗುತ್ತೆ. 5 ಗಂಟೆಯಿಂದ 6:30ವರೆಗೆ ಸಿಂಪಲ್ ಎಕ್ಸರ್ಸೈಸ್ ಎಲ್ಲ ಯಾವ ವಯಸ್ಸಿನವರಾದ್ರೂ ಮಾಡ್ಕೋಬಹುದು. ನಾನು ಅದನ್ನ ಕಳಿಸಿದಾಗ ಬೇರೆಯವರು ಇದಕ್ಕೆ ಜಾಯಿನ್ ಆದ್ರೆ ನಮ್ಮ ಮಹಾತಾರ ಟಿವಿ ಬೆಳಗ್ಗೆಗೆ ಜನಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಕಳಿಸಿರ್ಲಿಲ್ಲ. 5ರಿಂದ 6 ಮೇಡಮ್. ಯಾವ ಚಾನೆಲ್ ಬೇಕು ಅಂದ್ರೆ ನಾ ಕಳಿಸ್ತೀನಿ. ಮೋಸ್ಟ್ಲಿ ಇದು ಸಾಯಂಕಾಲನೂ ಶುರು ಮಾಡಿದ್ದಾರೆ 1ನೇ ತಾರೀಕಿಂದ. ಅದು ನೀವು ನೋಡ್ಕೊಂಡು ಜಾಯಿನ್ ಆಗ್ಬಹುದು. ಇದು ನನಗೆ ಗುರುಗಳ ಅನುಮತಿ ಕೊಟ್ರೆ, ನಮ್ ರಂಗನಾಥ್ ಸರ್ ಅನುಮತಿ ಕೊಟ್ರೆ ನಾ ಕಳಿಸ್ತೀನಿ. ಅನ್ಯತಾ ಭಾವಿಸಬಾರದು ಯಾರು, ಯಾಕಂದ್ರೆ ನಮ್ಗೆ ಜನಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಕಳಿಸಿರ್ಲಿಲ್ಲ. ಅಲ್ಲ ಮೇಡಮ್, ಗುರುಗಳು ಯಾವ್ದಕ್ಕೂ ಬೇಡ ಅನ್ನೋದಿಲ್ಲ. ಇಂತ ಕೆಲವು ಔಷಧಿಗಳ ಬಗ್ಗೆ ಅವರು ಇನ್ನೊಂದಿಷ್ಟು ಪ್ರಚೋದನೆ ಕೊಡ್ತಾರೆ. ಸಾಯಂಕಾಲ ಸಮಯದಲ್ಲಿ ನೋಡ್ಕೊಳ್ಳಲ್ಲ, ಇಲ್ಲಿ ಅವಕಾಶ ಇರತ್ತೆ. ಬೆಳಗಿನ ಅದು ಡೀಟೇಲ್ಸ್ ಕಳಿಸಿ ಒಂದ್ಸರಿ. ಕಳಿಸ್ತೀನಿ ಸರ್, ಕೊಡಿ ಮೇಡಮ್, ಅದನ್ನ ಕಳಿಸ್ಕೊಡಿ. ಖಂಡಿತ. ಧನ್ಯವಾದ ಮೇಡಮ್. ಇದು ಕಾಡು ಬಸಳೆ, ಕರೆಕ್ಟ್, ಕಾಡು ಬಸಳೆ ಅಂತ ಹೇಳ್ತಾರೆ. ಅದು ಒಂದು ಕೇಳಿದ್ದೆ ನಾನು ಕಿಡ್ನಿ ಸ್ಟೋನ್ಗೆ. ಬಟ್ ಅದೇ ಯಾವುದೇ ಕಾರಣಕ್ಕೂ ಸಣ್ಣದಿದ್ದಾಗ ಚೆನ್ನಾಗಿ ನೀರು ಕುಡಿದು ಈ ಔಷಧಿ ಮಾಡ್ಕೋಬಹುದು. ಅದು ಜಾಸ್ತಿ ಆದಾಗ ವೈದ್ಯಕೀಯ ಇದನ್ನೇ ಮಾಡಿಸ್ಕೊಳಕ್ ಹೋಗ್ಬೇಕಾಗ್ತದೆ. ಆದ್ರಿಂದ ಇದನ್ನೆಲ್ಲ ನಿವಾರಿಸ್ಕೋಬೇಕಂದ್ರೆ ನಾವು ಚೆನ್ನಾಗಿ ನೀರು ಕುಡಿಯೋದೇ ಒಳ್ಳೇದು. ದಿನ ಬಾಯಾರಿಕೆ ಆದಾಗ ಚೆನ್ನಾಗಿ ನೀರು ಕುಡಿಯೋದು. ವಿಜಯಲಕ್ಷ್ಮಿ ಮೇಡಮ್.
ಮಾತಾಡಿ. ನಂದಾ ಮೇಡಮ್. ನಮಸ್ತೆ ಮೇಡಮ್. ವಿಷಯ ಚೆನ್ನಾಗಿತ್ತು ಮೇಡಮ್. ಅದೇ ತೆಲುಗುದು ಒಂದು ಸಿಂಹ ಅಂತ ಅದು ಪದ ಹೇಳಿದ್ರಲ್ಲ, ಅದು ಸೊಪ್ಪಿಂದು ಸರ್ರಿಗೆ ಗೊತ್ತಿರ್ತದೆ, ಅದಕ್ಕೆ ಕೇಳೋಣ ಅಂತ ಮಾಡಿದೆ ಮೇಡಮ್. ಅದು ಪುನರ್ವಸು ಅಂತ ಹೇಳಿಲ್ಲ, ಅದು ಬಳೆ ಹೊಡ್ಕೊಂಡ್ ಸೊಪ್ಪು ಅಂತ ಹೇಳ್ತೀವಲ್ಲ ಮೇಡಮ್, ಅದು 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 ಪುನರ್ನವ ಟ್ಯಾಬ್ಲೆಟ್ ಅಂತ ಅವ್ರು ಹೇಳಿದ್ದು. ಅದು ಸಿಗುತ್ತೆ ಪುನರ್ನವ ಬರೋದು ಮಾತ್ರ. ಟ್ಯಾಬ್ಲೆಟ್ ಒಂದ್ಸಾರಿ ಇದು ಸಿಕ್ಕಿಲ್ಲ ಅಂದ್ರೆ ತೆಲಗ ಸಿಂಹ ಹಾಕು ಇನ್ನೊಂದು ಸರ್. ತೆಲಗ ಸಿಂಹ ಮೇಡಮ್, ಹಾಕು. ಸಿಂಹ ತೆಲ್ಲಗರಿಕಲ್ಲು ಸೊಪ್ಪು. ತೆಲಗ ಸಿಂಹ ಹಾಕು, ತೆಲ್ಲಗರಿಕಲ್ಲು ಈ ಸೊಪ್ಪು ಇದು ತೆಲುಗುನಲ್ಲಿ ಹೇಳ್ತಾರ ಅದನ್ನ. ಇಲ್ಲ, ತೆಲ್ಲ ಗರಿಕೆನಾ? ಸಿಂಹ ಸರ್ ಹಾ, ತೆಲ್ಲಗರಿಗಲ್ಲು, ಗರಿಗೆಲು. ತೆಲ್ಲಗರಿಗಲ್ಲು ಸೊಪ್ಪು. ಗರಿಕೆ ಅಂದ್ರೆ ಕರಿಕೆ ಅಂತ ಇದೆಯಲ್ಲ, ಅದು ಆ ಸೊಪ್ಪು ಇರ್ಬೋದು. ಮತ್ತೆ ಹುಲ್ಲು ತರ ಇರ್ತದೆ. ಇನ್ನೊಂದು ತೆಲಗ ಸಿಂಹ ಹಾಕು. ಓಕೆ.